ಗಲ್ಫ್ಗೆ ಹೋದ್ರೆ ಬದುಕು ಬದಲಾಗುತ್ತೆ ಅಂತ ಕನಸು ಕಾಣ್ತಾರೆ. ಆದ್ರೆ ಈಗ ಅದೇ ಗಲ್ಫ್ ಈಗ ಸಾವಿನ ಮನೆಯಾಗಿ ಬದಲಾಗೋಗಿದೆ. ಕಾರಣ ಗಲ್ಫ್ ರಾಷ್ಟ್ರ ಈಗ ಭಾರತದ ಮುಂದೆ ಇಟ್ಟಿರೋ ಆ ಒಂದು ರಿಪೋರ್ಟ್. ಅಷ್ಟಕ್ಕೂ ಆ ರಿಪೋರ್ಟ್ನಲ್ಲಿ ಇರೋದು ಭಾರತೀಯರ ಸಾವಿನ ಸತ್ಯಾಸತ್ಯತೆ. ಅಷ್ಟಕ್ಕೂ ಆ ಕರಾಳ ಸತ್ಯ ಏನು? ಇಲ್ಲಿದೆ ರಿಪೋರ್ಟ್. ವಿದೇಶದಲ್ಲಿ ಸಾಯ್ತಿದ್ದಾರೆ ಭಾರತೀಯರು. ಹಣ ಇದ್ದರೂ ಹೆಣ ಆಗ್ತಿರೋದ್ಯಾಕೆ? ಮನೆಯ ಬಡತನ ಹೋಗ್ಲಿ, ಅಪ್ಪ ಅಮ್ಮನ ಕಷ್ಟ ಕಡಿಮೆ ಆಗ್ಲಿ, ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಸಾವಿರಾರು ಕಿಲೋಮೀಟರ್ ದೂರ ಗಲ್ಫ್ ರಾಷ್ಟ್ರಗಳಿಗೆ ಹಾರಿದ ಭಾರತೀಯರು ಈಗ ಬದುಕಿನ ಕನಸಲ್ಲ ಸಾವಿನ ಸುದ್ದಿಯಾಗಿ ಮನೆ ತಲುಪ್ತಾ ಇದ್ದಾರೆ. ಈಗ ವಿದೇಶಕ್ಕೆ ಕೆಲಸ ಅರಿಸಿಕೊಂಡು ಹೋದ ಭಾರತೀಯರ ಆತ್ಮಹತ್ಯೆ ಅಂಕಿಅಂಶ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ವಿಮಾನ ನಿಲ್ದಾಣದಲ್ಲಿ ಕುಟುಂಬದವರ ಕಣ್ಣಲ್ಲಿ ನೀರಿರುತ್ತೆ, ಆದ್ರೆ ಅದು ದುಃಖದ್ದಲ್ಲ, ಸಂತೋಷದ್ದು. 2 ವರ್ಷ ಕಷ್ಟಪಟ್ಟು ನಂತರ ಎಲ್ಲವೂ ಸರಿಯಾಗುತ್ತೆ ಅಂತ ಬೀಳ್ಕೊಟ್ಟು ಕಳಿಸ್ತಾರೆ. ಆದರೆ ಅದು ಕುಟುಂಬಕ್ಕೆ ಕೆಲ ತಿಂಗಳ ನಂತರ ಬರುವುದು ಒಂದು ಫೋನ್ ಕಾಲ್. ನಿಮ್ಮ ಮಗ ಇನ್ನೂ ಬದುಕಿಲ್ಲ. ಇದು ಒಂದು ಕುಟುಂಬದ ಕಥೆಯಲ್ಲ, ನೂರಾರು ಭಾರತೀಯ ಕುಟುಂಬಗಳ ನೋವಿನ ಕತೆ. ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ನೀಡಿರುವಂತಹ ಅಂಕಿಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. ಕಳೆದ 3 ವರ್ಷಗಳಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ 1340 ಭಾರತೀಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂದ್ರೆ ವಿದೇಶದಲ್ಲಿ ದುಡಿಯಲು ಹೋದ ಸಾವಿರಾರು ಮಂದಿಯ ಕನಸು ಬದುಕಿನ ಮಧ್ಯದಲ್ಲೇ ಕೊನೆಯಾಗಿಬಿಟ್ಟಿದೆ. ಯಾವ್ಯಾವ ರಾಷ್ಟ್ರಗಳಲ್ಲಿ ಎಷ್ಟು ಭಾರತೀಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಯುಎಇಯಲ್ಲಿ 511 ಭಾರತೀಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಂತರ ಸೌದಿ ಅರೇಬಿಯಾದಲ್ಲಿ 354, ಕುವೈತ್ನಲ್ಲಿ 162, ಒಮನ್ನಲ್ಲಿ 146, ಬಹರೇನ್ನಲ್ಲಿ 101 ಮತ್ತು ಕತಾರ್ನಲ್ಲಿ 66 ಪ್ರಕರಣಗಳು ದಾಖಲಾಗಿದೆ. ಇನ್ನು ದೊಡ್ಡ ಆಘಾತ ಅಂದ್ರೆ 2023ರಿಂದ 2025ರವರೆಗೆ ವಿಶ್ವದಾದ್ಯಂತ 1900 ಭಾರತೀಯರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು, ಅದರಲ್ಲಿ 70% ಪ್ರಕರಣಗಳು ಗಲ್ಫ್ ರಾಷ್ಟ್ರಗಳಿಂದಲೇ ವರದಿಯಾಗಿದೆ. ಅಂದ್ರೆ ಭಾರತೀಯರ ವಿದೇಶಿ ಕನಸುಗಳಿಗೆ ಅತಿ ದೊಡ್ಡ ಅಪಾಯವು ಇದೇ ಪ್ರದೇಶದಿಂದ ಎದುರಾಗ್ತಾ ಇದೆ. ಅಷ್ಟಕ್ಕೂ ಈಗ ಗಲ್ಫ್ನಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆ ಏನಾಗ್ತಾ ಇದೆ ಅಂತ, ಇದೇ ಪ್ರಶ್ನೆಗೆ ಈಗ ತಜ್ಞರು ಉತ್ತರವನ್ನ ಕೊಟ್ಟಿದ್ದಾರೆ. ಕಾರ್ಮಿಕರ ಆತ್ಮಹತ್ಯೆಗೆ ಕಾರಣ ಹಲವರಿಗೆ ದಿನಕ್ಕೆ 12ರಿಂದ 14 ಗಂಟೆಗಳ ಕೆಲಸ, ಉರಿ ಬಿಸಿಲಿನ ಮಧ್ಯೆ ದುಡಿಮೆ, ಕುಟುಂಬದಿಂದ ಸಾವಿರಾರು ಕಿಲೋಮೀಟರ್ ದೂರದ ಏಕಾಂತ, ಸಾಲದ ಒತ್ತಡ, ಏಜೆಂಟರಿಗೆ ಕೊಟ್ಟ ಹಣ ಮರಳಿಸಬೇಕಾದಂಥ ಒತ್ತಾಯ, ಕೆಲವೆಡೆ ಸಂಬಳ ತಡ ಆಗೋದು, ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಕಿರುಕುಳ, ಇವೆಲ್ಲವೂ ಸೇರಿ ಮಾನಸಿಕ ಒತ್ತಡವನ್ನ ಹೆಚ್ಚು ಮಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಪ್ರತಿಯೊಂದು ಪ್ರಕರಣಕ್ಕೂ ಒಂದೇ ಕಾರಣ ಇದೆ ಅಂತ ಹೇಳಲು ಸಾಧ್ಯ ಇಲ್ಲ. ಇನ್ನೊಂದು ಕಳವಳಕಾರಿ ಸಂಗತಿ ಅಂದ್ರೆ, ವಿದೇಶದಲ್ಲಿ ಭಾರತೀಯರು ಆತ್ಮಹತ್ಯೆಯಿಂದ ಮಾತ್ರ ಅಲ್ಲ, ಕೆಲಸದ ಸ್ಥಳದ ಅಪಘಾತಗಳಿಂದಲೂ ಸಾವನ್ನಪ್ತಾ ಇದ್ದಾರೆ. ಸೌದಿ ಅರೇಬಿಯಾದಲ್ಲಿ 182, ಯುಎಇಯಲ್ಲಿ 128, ಅಮೆರಿಕಾದಲ್ಲಿ 46, ಕೆನಡಾದಲ್ಲಿ 40 ಮತ್ತು ಮಾಲ್ಡೀವ್ಸ್ನಲ್ಲಿ 13 ಭಾರತೀಯರು ಕೆಲಸದ ವೇಳೆ ಸಂಭವಿಸಿದ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಂದು ಸುಮಾರು 1 ಕೋಟಿ ಭಾರತೀಯರು ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿತಾ ಇದ್ದಾರೆ. ಅವರ ದುಡಿಮೆಯಿಂದ ಭಾರತದ ಲಕ್ಷಾಂತರ ಮನೆಗಳಲ್ಲಿ ಒಲೆ ಉರಿತಾ ಇದೆ. ಆದ್ರೆ ಅದೇ ದುಡಿಮೆಯ ಹಿಂದೆ ಎಷ್ಟು ಕಣ್ಣೀರು ಅಡಗಿದೆ ಎಂಬುದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿಯಾಗಿದೆ. ಅಲ್ಲಿಗೆ ಬದುಕು ಕಟ್ಟಿಕೊಳ್ಳೋಕೆ ಹೋದವರು ಜೀವದ ಬೆಲೆ ಕಟ್ಟುವಂತಾಗಿದೆ.